from Chandatal Lake. It's your boy Johan and welcome back to my channel Fatso. Day 8 of our trip to Spiti. ನಾವಿವತ್ತು ಸ್ಪಿತಿಯಿಂದ ಚಂದ್ರತಾಲ್ ಲೇಕಿಂದ ಮನಾಲಿ ಹೊರಟಿದ್ವಿ. ಇವತ್ತು ನಮ್ಮ ಲಾಸ್ಟ್ ಟ್ರಿಪ್. ಒಂದು ವಾರ ಟ್ರಿಪ್ ಹೇಗೆ ಮುಗೀತಂತ ಗೊತ್ತಿಲ್ಲ, ಬಟ್ ಇಟ್ ವೆಂಟ್ ವೆಲ್. ಸೊ ವೆದರ್ ಇಸ್ ಲೈಕ್ ದಿಸ್. ಇಟ್ ಇಸ್ ಟೂ ಕೋಲ್ಡ್ ಯಾರ್, ಡ್ಯಾಮ್ ಟೂ ಕೋಲ್ಡ್. ಅದು ಇದೀಗ ಟೈಮ್ ನೋಡಿ, time is like 5:38 and you could still it is bright as hell. ನಾನು 4:30ಗೆ ಎದ್ದಿದ್ದೆ. 4:30ಯಲ್ಲೂ ಸ್ವಲ್ಪ ಬ್ರೈಟ್ ಇತ್ತು. ಈಗ ನೋಡ್ತೀನಿ ಈಗಲೂ ಬ್ರೈಟ್ ಇದೆ. ಸೊ ಯಾ ವೆರಿ ಗುಡ್. ಇವತ್ತು ಬೇಗ ಹೊರಡೋಣ ಅಂತಿದ್ವಿ. ಬೇಗ ಹೊರಟು ಮನಾಲಿಯಾಗ ಸ್ವಲ್ಪ ಫ್ರೆಶ್ ಅಪ್ ಆಗೋ ಅಂತ. ಇಲ್ಲಿ ನೀರು ಮುಟ್ಟೋಕ್ಕಾಗಲ್ಲ, ಅದಕ್ಕೆ ವೆಲ್ಸಿ ಇಲ್ಲ ಹಲ್ಲು ಉಜ್ತೇನೆ. ಹಲ್ಲು ಉಜ್ಜಿ ಬಿಸಿ ನೀರು ಬರುತ್ತೋ ಇಲ್ಲ ನೋಡ್ಬೇಕು ನನಗೆ. ಬಟ್ ತುಂಬ ಚಳಿ ಇದೆ ಮರ, ಸಖತ್ ಚಳಿ ಇದೆ. ಒನ್ ಲಾಸ್ಟ್ ವ್ಯೂ ಆಫ್ ದಿಸ್ ಕ್ಯಾಂಪ್ ಸೈಟ್. ಚಳಿ ಇದೆ ಮರ, ಈಗ ಸಖತ್ ಚಳಿ ಇದೆ. ಬಿಸಿಲಲ್ಲಿ ಹೊಡಿತಿದೆ. ಸದ್ಯಕ್ಕೆ ಥರ್ಮಲ್ ಪ್ಯಾಂಟ್ ಇದೆ, ಥರ್ಮಲ್ ಶರ್ಟ್ ಇದೆ, ಥರ್ಮಲ್ ಜಾಕೆಟ್ ಇದೆ. ಚಳಿ ಇದೆ ಈಗ ಸದ್ಯಕ್ಕೆ. ಯಾವುದು ಬೈಕ್ ಇದೆಯೋ ಕೂಲ್ ಸ್ಟಾರ್ಟ್ ಮಾಡಿಲ್ಲ, ಕೂಲ್ ಸ್ಟಾರ್ಟ್ ಮಾಡಬೇಕು. ಕೇಳಬೇಡಿ, ಆಫ್ ರೋಡಿಂಗ್ ಪುನಃ ಇದೆ. ಆಫ್ ರೋಡಿಂಗ್ ಚಳಿ ಆಗ್ತಿದೆ. ಓಕೆ ಲೆಟ್ಸ್ ಸಿ. ಆಫ್ ವಿ ಗೋ. ಇವತ್ತು ಗುಡ್ ಟೈಮ್ ಇನ್ ಚಂದ್ರತಾಲ್ ಲೇಕ್ ದೂರ ಇದೆ ಕ್ಯಾಂಪ್ ಸೈಟ್ ಇದು. ಅವ ಚಳಿ ಅದೇ ಚಳಿ ಮಾಡ, ಸಿಕ್ಕಾಪಟ್ಟೆ ಚಳಿ, ಹೇಳಲಿಕ್ಕಿಲ್ಲ. ಸೊ ಸಿ ಅಬೌಟ್ ದಿಸ್. ನಾವು ಪ್ರೊಬ್ಯಾಬ್ಲಿ 2 o'clock ರೀಚ್ ಆಗ್ತೀವಿ ಮನಾಲಿಗೆ. ಸೊ ವಿಲ್ ಸಿ. Sure, you're done, Chandratal. Thank you. Epic. This was epic. Marad Bridge. This is the best paratha till now I have eaten in this trip. ಈ ತನಕ ಟ್ರಿಪ್ಪಲ್ಲಿ ಈ ಪರಾಟ ಚೆನ್ನಾಗಿದೆ. ಚಾಚಿ ಕಾದಾವ ಅಲ್ಲಿ. ಕ್ವಿಕ್ ಅಪ್ಡೇಟ್. ನಾವು ಬಂದು 1:30-2 ಗಂಟೆ ಆಯಿತು. ಇಶ್ಯೂ ಏನಾಯ್ತಂದರೆ ಟಿ ಹಾಳಾಗೋಯ್ತು ಆಯಿತಾ. ಕ್ರ್ಯಾಂಕ್ ಶಾಫ್ಟ್ ಕಟ್ಟಾಗಿ ಅದು ಮೂವೇ ಆಗಲ್ಲ ಏನು. ಸೊ 7:30 ಹೊರಟವರು ಇಲ್ಲಿ ಈಗ ತನಕ ಇಲ್ಲೇ ಇದ್ವಿ. ಗಾಡಿ ಸರಿತಿದ್ರೆ ವಿ ವುಡ್ ಹ್ಯಾವ್ ಕ್ರಾಸ್ಡ್ ಹಾಫ್ ವೇ. ಇಟ್ ಈಸ್ ವಾಟ್ ಇಟ್ ಈಸ್. ನಾವು ವಿ ಆರ್ ವೇಟಿಂಗ್ ಫಾರ್ ದೆಮ್ ಟು ಕಮ್ ಆ್ಯಂಡ್ ಲೆಟ್ಸ್ ಸಿ ವಾಟ್ ಗೋಸ್ ಆನ್. ಗೊತ್ತಿಲ್ಲ ಎಷ್ಟೊತ್ತಾಗುತ್ತಂತ. ಇವತ್ತು ಬಸ್ ಹಿಡಿಯೋಕ್ಕಾಗುತ್ತೆ ಇಲ್ಲವೋ ಅಂತ ಗೊತ್ತಿಲ್ಲ ಮನಾಲಿಯಲ್ಲಿ. ಲೆಟ್ಸ್ ಸಿ. ಗಾಡಿ ಅಂತೂ ಬಂದು ಇವರೆಲ್ಲ ತಿಂದರು. ಆ್ಯಕ್ಸಲ್ ಎಲ್ಲ ಕಟ್ಟಾಗಿದೆ. ಡ್ರೈವರ್ ಅಂತೂ ಅಲ್ಲಿದ್ದಾನೆ. ಡ್ರೈವರ್ ಹೆವಿ ಕಾನ್ಫಿಡೆನ್ಸ್ ಇದೆ ನೋಡಿ, ಸಿಗರೇಟ್ ಎಳಿತವನೆ. ಹೆವಿ ಕಾನ್ಫಿಡೆನ್ಸ್ ಇದೆ ಹೋಗ್ತದ ಅಂತ. ನೋಡೋಣ ಏನಂತ. ಹೋಪ್ ದ್ಯಾಟ್ ವಿಲ್ ರೀಚ್ ಮನಾಲಿ ಸೂನ್. ವಿಲ್ ಸಿ.
ಅಂತ ಗುಡ್ಡೆ ಎಲ್ಲ ಜರಿತದ ಮಹಾರಾಷ್ಟ್ರ. ರೋಡ್ ಪೂರ್ತಿ ಹೋಗಿದೆ, ಪೂರ್ತಿ ಕಂಪ್ಲೀಟ್ಲಿ ಡಿಸ್ಟ್ರಾಯ್ಡ್. ಬಂದ್ವಿ ನಾವು ಮನಾಲಿಗೆ ಹತ್ತಿರ. ಹೈವೇ ಬಂತು. Manali is 45 kilometers. Atal Tunnel and Rohtang is 12 kilometers. So we are passing via Atal Tunnel. Tunnel. Okay. Here we go. ಟ್ರಿಪ್ ಮುಗಿತಾ ಬಂತು. ಸೊ ಈ ಟ್ರಿಪ್ಪಲ್ಲಿ ಎಲ್ಲ ಕಾಂಡೆ ಆಗಿರೋದು, ಎಲ್ಲ ಕಿರಿಕೆ. ಇವನು ಹುಟ್ಟಿದಲ್ಲ ಬೈಕ್. ಒಂದ್ಸತಿ ಬೈಕ್ ಬೀಳ್ಸಿದ, ಇನ್ನೊಂದ್ಸರ್ತಿ ಬೈಕ್ ರೈಡ್ ಮಾಡ್ತಿರೋ ಗಾಡಿ ಸೀಸ್ ಆಯಿತು. ಈಗ ಸಾರಿ ಗಾಡಿ ಮುಡ್ದಾಗ್ತಾ. ಕ್ರೇಜಿ ಬ್ರೋ, ಡ್ಯೂಕ್ ಪೂರ್ತಿ. ಆಯ್ಶಾಶ್ ನನ್ನ ಡ್ಯೂಕ್ ನೋಡಿ ಮಾರೆ, ಆಗ್ಬೋದು ಹೋಗ್ತಿದ್ದಾನೆ ಚಂದ ಮಾಡಿ. ಜೈ ಕ್ರೇಜೈ. ಸೊ ಅದೇ ಇವು ಮುಟ್ಟಿದೆಲ್ಲ ಗಾಡಿ ಹಾಳಾಗಿತ್ತು. ಅಯ್ಯೋ ನಕ್ಕಿ ನಾವು ಮಾಡೋಕ್ಕೂ ಅರುಣ ಹೇಳಿದ್ದಕ್ಕೂ ಸರಿ ಆಗ್ತದೆ. ಸೊ ದಟ್ಸ್ ವಾಟ್ ಡೇ 1 ಟ್ರಿಪ್ಪಲ್ಲಿ ಎಲ್ಲ ನ್ಯೂಸೆನ್ಸೇ ಆಗ್ತಿತ್ತು ಅಂತ. ನ್ಯೂಸೆನ್ಸ್ ಅಂದರೆ ನ್ಯೂಸೆನ್ಸ್ ಟ್ರಿಪ್ಪಲ್ಲಿ. ಲಾಸ್ಟ್ ಡೇ ತನಕನೂ ನಮ್ಮ ಟಿ ವ್ಯಾನಿದ್ದು ಶಾಫ್ಟ್ ಹೊಡೆದೋಯ್ತು. ಈಗ ಬೈಕ್ ಸಾರಿ ಗಾಡಿ ಹೋಯ್ತು. ನಿನ್ನೆ ಗಾಡಿ ಇಂಜಿನ್ ಸೀಸ್ ಆಯಿತು. ಎಲ್ಲ ಇಂಥದ್ದೇ ಆಗಿದೆ ಗಾಡಿ. ಒಂದು ಸರಿ ಕಟ್ಟಾಗಿ ನೆಮ್ಮದಿಯಲ್ಲಿ ಕುಕ್ಸಾರ್ ನೆಮ್ಮದಿಯಲ್ಲಿ ನಾವು ಗಾಡಿ ಬಿಡುವಂದರೆ ಅಂಥ ಸ್ಥಿತಿ ಬರಲಿಲ್ಲ. ದಟ್ ಈಸ್ ವಾಟ್. ನೋಡೋಣ, ಇನ್ನು 40 ಕಿಲೋಮೀಟ್ರ್ ಇದೆ, ಏನು ನಡೀತದ ಅಂತ. ಲೆಟ್ಸ್ ಸಿ. ಚಲೋ, ಅಟಲ್ ಟನಲ್ 6 ಕಿಲೋಮೀಟರ್ಸ್ ಇದೆ. ನೋಡೋಣ ಹೇಗಿದೆ ಅಂತ. ಲಾಸ್ಟ್ ಟೈಮ್ ಟಿಯಲ್ಲಿದ್ವಿ, ಈ ಸರ್ತಿ ಇದ್ರಲ್ಲಿ ಹೋಗುವ. ನೋಡೋಣ. ಅಟಲ್ ಟನಲ್ಗೆ ಹೋಗಿ ವಾಪಸ್ ಬಂದದ್ದು. ಈಗ ಕೊಕ್ಸಾರಲ್ಲಿದ್ವಿ ಎಲ್ಲ, ನಮ್ಮ ಬಾಯ್ಸ್, ನಮ್ಮ ಟೀಮ್ ಎಲ್ಲ ಅಲ್ಲಿ ಊಟ ಮಾಡ್ತೀವಿ ಕೊಕ್ಸಾರ್ ವ್ಯಾಲಿ ಫುಡ್ ಕಾರ್ನರಲ್ಲಿ. ಅದಕ್ಕೆ ಈಗ ನಾನು ಬೆಳಗ್ಗೆ ಹೇಳಿದಾಗೆ ಅದರ ಆ್ಯಕ್ಸೆಲ್ ಹಾಳಾಗಿದೆ, ಅದೀಗ ಸದ್ಯಕ್ಕೆ ಸರಿ ಮಾಡ್ತಿದ್ದಾರೆ. ಸೊ ನೋಡೋಣ, ಸರಿ ಆದರೆ ಒಳ್ಳೆಯದು. ನಮ್ಮ ಕುದುರೆ ಎಲ್ಲಿದೆ? ಇದು ಕುದುರೆ ಅಂದರೆ ರಿಯಲ್ ಕುದುರೆ ಮಾರೆ, ರಿಯಲ್ ಕುದುರೆ. ಆಫ್ ರೋಡ್ ಇದು ಕಿಂಗ್ ನಾನು ಹೇಳ್ತೀನಿ. ಏನು ಕಂಟ್ರೋಲ್ ನಿಮ್ಗೆ ಸಿಗುತ್ತಂದರೆ ಬಾ, ಸೆಕ್ಸಿ ಕಂಟ್ರೋಲ್. ಆದರೆ ಹೈವೇಲಿ ಇದರಷ್ಟು ಬೋರಿಂಗ್ ಅಂದರೆ ಅಂಡರ್ ಪವರ್ಡ್ ಹೇಳ್ತೀನಿ ಹೈವೇಲಿ. ಯಾಕಂದರೆ ದಿಸ್ ಇಸ್ 200cc. ತುಂಬ ನಿಮಗೆ ಅದೊಂದು ಹೀಗಾಗುತ್ತೆ. ಅದರ್ವೈಸ್ ಆಫ್ ರೋಡಲ್ಲಿ ಕೇಳೋದು ಬೇಡ. ಇದರಷ್ಟು ಫನ್ ಮೆಷಿನ್ ನಾನು ಎಲ್ಲಿ ನೋಡಿಲ್ಲ. ಸೂಪರ್ ಬೈಕ್, ದೂಸರಾ ಮಾತೇ ಇಲ್ಲ ಇದರಲ್ಲಿ. ಹೊಸ ಪ್ರೋ ಎಡಿಷನ್ ಇದು, ರ್ಯಾಲಿ ಸೀರೀಸ್ ಇದು. ಯು ಕ್ಯಾನ್ ಕನ್ಸಿಡರ್ ದಿಸ್ ಬೈಕ್ ಇಫ್ ಯು ಆರ್ ಸ್ಟೇಯಿಂಗ್ ಇನ್ ಅ ಹಿಲ್ಲಿ ಏರಿಯಾಸ್ ಆರ್ ಸಮಥಿಂಗ್ ಲೈಕ್ ದ್ಯಾಟ್. ಚಲೋ, ಅಟಲ್ ಟನಲ್ ಲಾಸ್ಟ್ ಇಯರ್ ಇನೋವಾದಲ್ಲಿ ಇದ್ವಿ, ಈ ವರ್ಷ ಬೈಕಲ್ಲಿದ್ವಿ. ಮೆಲ್ಲ వీడియో ఎంచలాల్సి నీకు ఎంచాల్పు. అటల్ టనల్ రోతాంగ్, altitude at 10,075 feet. Now we are entered. ಲಾಸ್ಟ್ ಇಯರ್ ಹೋಗಿದ್ವಿ ಇದೇ ರೂಟಲ್ಲಿ, ಆದರೆ ಈ ರೂಟು ಇನೋವಾದಲ್ಲಿ ಹೋಗೋ ಅಂದ್ಕೊಳ್ತಿದ್ದೆ ಏನು ಇದು ಅಂತ. ಈ ವರ್ಷ ಬೈಕಲ್ಲಿ ನಮ್ಮದೊಂದು ಎಕ್ಸ್ಪೀರಿಯನ್ಸ್ ಆಯಿತು ಅಟಲ್ ಟನಲ್ದು. ಗುಡ್ ಎಕ್ಸ್ಪೀರಿಯನ್ಸ್. ಯಾಕಂದರೆ ಎಲ್ಲ ಬೈಕರ್ಸಿಗೆ ಒಂದು ಆಸೆ ಇರ್ತದೆ ಅಟಲ್ ಟನಲ್ಲಿಂದ ಒಂದು ಹೋಗಬೇಕು ಅಂತ.
ಸೊ ಅದು ಆಸೆ ಇವತ್ತು ಪೂರೈಸಿತು. ಓ ವರ್ಷ ಇಜ್ಜಿ ವರ್ಷ ಇಜ್ಜಿ ಮೂಲೆಂತುಗ ಎದುರು ಹೋಡ चलो फाइनल शोडाउन. Thank you, you've been a good bike, you've been a really good bike, thank you so much. 3809 ಅಂತ चलो यार, it was a great ride.